ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಆಧುನಿಕ ಕನ್ನಡ ಸಾಹಿತ್ಯದ ಪದ್ಯ ಅಥವಾ ಕಾವ್ಯ ಪ್ರಕಾರಗಳಲ್ಲಿ ಇಲ್ಲಿವರೆಗೆ ನಾವು ಮಹಾಕಾವ್ಯ ಮತ್ತು ಕಥನ ಕವನದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಕೂಡ ಕಾವ್ಯ ಪ್ರಕಾರದ ಮುಂದುವರೆದ ಭಾಗವನ್ನು ನೋಡೋಣ. ನಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಅರುಣೋದಯ ಕಾಲಘಟ್ಟದಿಂದ ಹಿಡಿದು ಅಂದರೆ ನವೋದಯ ಕಾಲದಿಂದಲೂ ಹಿಡಿದು ಇತ್ತೀಚಿನವರೆಗೆ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳು ಬಳಕೆಯಾಗಿದ್ದಾವೆ. ಕೆಲವೊಂದು ವಿಪುಲವಾಗಿ ಬಳಕೆಯಾಗಿದೆ, ಇನ್ನು ಕೆಲವೊಂದು ಇದು ಕೂಡ ಸಾಹಿತ್ಯ ಪ್ರಕಾರ ಅನ್ನೋ ಅಷ್ಟು ಬಳಕೆಯಾಗಿದೆ, ಅಂದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬಳಕೆಯಾಗಿದೆ. ಎಲ್ಲನೂ ತಿಳಿಯುವಂಥ ಪ್ರಯತ್ನವನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಸಂಚಿಕೆಗಳು ಕೇವಲ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಯಾಕಂದರೆ ನಾವು ಮುಂದೆ ಈ ಕಾಲಘಟ್ಟದ ಬಗ್ಗೆ ಅಭ್ಯಾಸ ಮಾಡಬೇಕು ಅಂದರೆ ಸಾಹಿತ್ಯ ಪ್ರಕಾರಗಳು ಯಾವ್ಯಾವ್ದಿತ್ತು, ಹಾಗಂದರೆ ಏನು ಅಂತ ತಿಳ್ಕೊಬೇಕಲ್ವಾ. ಹಾಗಾಗಿ ಕೂಲಂಕುಷವಾಗಿ ನಾವು ಸಾಹಿತ್ಯ ಪ್ರಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಈ ಸಾಹಿತ್ಯ ಪ್ರಕಾರ ಯಾವ ವಸ್ತುವನ್ನು ಒಳಗೊಂಡಿದ್ವು, ಹಾಗೆ ಯಾವ ರೀತಿ ನಮ್ಮ ಕನ್ನಡದಲ್ಲಿ ಬಳಕೆಯಾಗಿತ್ತು, ಹಾಗಂದರೆ ಅರ್ಥ ಏನು, ಇದನ್ನು ಮಾತ್ರ ತಿಳ್ಕೊತಾ ಇದ್ದೀವಿ. ಯಾಕಂದರೆ ಈ ಕಾಲಘಟ್ಟದಲ್ಲಿ ಒಂದೊಂದು ಸಾಹಿತ್ಯ ಪ್ರಕಾರನೂ ಒಂದೊಂದು ಕಾಲಘಟ್ಟದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊತಾ ಹೋಗುತ್ತೆ. ಅದು ಯಾಕೆ ಅಂತಲೂ ಕೂಡ ನಾವು ಅದೇ ಕಾಲಘಟ್ಟದಲ್ಲಿ ತಿಳ್ಕೊಬೇಕು. ಹಾಗಾಗಿ ಇಲ್ಲಿ ಜಸ್ಟ್ ಅರ್ಥ ಮಾತ್ರ ಹೇಳ್ಕೊಂಡು ಮತ್ತು ಅದ್ರ ಉಗಮ ಯಾವ ರೀತಿ ಆಯಿತು ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಪದ್ಯ ಅಥವಾ ಕಾವ್ಯ ಪ್ರಕಾರದಲ್ಲಿ ನಾವು ಮಹಾಕಾವ್ಯ ಮತ್ತು ಕಥನ ಕಾವ್ಯ ನೋಡಿದ್ವಿ ಅಲ್ವಾ. ಯಾರೋ ಕೇಳಿದ್ರಿ ಪಾಯಿಂಟ್ಸ್ಗಳನ್ನ ಇದ್ರೆ ಹೇಳಿ ಅಂತ. ನೋಡಿ, ನಾನು ಹ್ಯಾಂಡ್ ರೈಟಿಂಗಲ್ಲೇ ಬರೆದು ಹಾಕಿದ್ದೀನಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕ್ಷರ ಹಾಗೆ ಹಿಂಗೆ ಆಯಿತು ಅಂದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹನಿ ಹನಿಯಾಗಿ ತೊನೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ಹನಿ ಹನಿಯಾಗಿ ತೊನೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಹಕ್ಕಿ ಕಾಡಿನ ಜಾಡು ಹಿಡಿಯುತ್ತಾ ನನ್ನ ಪಾಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು. ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು, ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚುಕ್ಕಿ ಗೂಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು. ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು, ಹಕ್ಕಿ ಹಾಡು. ಇದೇನಪ್ಪ ಕಾವ್ಯ ಪ್ರಕಾರಗಳು ಮಾಡ್ತೀನಿ ಅಂದ್ಬಿಟ್ಟು ಇವ್ರು ಹಾಡು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರಾ? ಸುಮಾರಾಗಿ ಹಾಡಿದ್ದೀನಲ್ವಾ, ಇಷ್ಟ ಆಯಿತಾ? ಇದು ಕೂಡ ಕಾವ್ಯ ಪ್ರಕಾರದ್ದೇನೆ. ಯಾವುದಿದು, ಯಾವ ಪ್ರಕಾರದ್ದು? ನಮ್ಮ ಅಂತರಂಗಕ್ಕೆ ಇಳಿದು ನಮ್ಮ ಮನಸ್ಸನ್ನು ಹಿಂಡಿ ನೋವೋ ಅಥವಾ ನಲಿವೋ ಯಾವುದೋ ಒಂದು ಭಾವನೆಯನ್ನು ಹುಟ್ಟಾಕುತ್ತೆ, ಅದೇ ಭಾವಗೀತೆ. ಎಸ್, ಇದು ಕಾವ್ಯ ಪ್ರಕಾರದ 3ನೇ ರೂಪ. ನೋಡಿ, ಆಂಗ್ಲ ಸಾಹಿತ್ಯದಿಂದ ಹಲವಾರು ಸಾಹಿತ್ಯ ಪ್ರಕಾರಗಳು ನಮ್ಮ ಸಾಹಿತ್ಯಕ್ಕೆ ಬಂದಿದೆ ಅಲ್ವಾ. ಮೊದಲಿಗೆ ಭಾರತೀಯರನ್ನು ಸೆಳೆದಿರೋಂಥ ಪ್ರಕಾರ ಯಾವುದಾದ್ರೂ ಇದ್ದರೆ ಅದು ಭಾವಗೀತೆಗಳು. ಯಾಕೆ ಅಂತ ಕೇಳ್ತೀರಾ? ಅದರಲ್ಲಿ ಒಂದು ರೀತಿ ಮಾದಕತೆ ಇದೆ, ಮಾಂತ್ರಿಕ ಶಕ್ತಿ ಇದೆ. ಬೇಕಿದ್ರೆ ನೋಡಿ, ಇವಾಗ ನಾನೇ ಒಂದು ಭಾವಗೀತೆ ಹೇಳಿದ್ನಲ್ಲ, ಈ ವಿಡಿಯೋ ನೋಡೋ ಅಂಥ ಒಂದು 50 ಜನದಲ್ಲಿ ಒಂದು 2-3 ಆ ಹಾಡು ಒರಿಜಿನಲ್ ಟ್ಯೂನ್ನ ಕೇಳ್ತೀರಾ. ಅಷ್ಟೊಂದು ಇಂಪ್ರೆಸ್ ಮಾಡಿಬಿಡುತ್ತೆ ಭಾವಗೀತೆಗಳು. ಆಂಗ್ಲ ಸಾಹಿತ್ಯ ಪ್ರೇರಣೆಯಿಂದ ಕನ್ನಡದಲ್ಲಿ ಭಾವಗೀತೆ ಲಿರಿಕ್ಸು ಇಲ್ಲಿ ಭಾವಗೀತೆ ಪ್ರಕಾರ ಹುಟ್ಕೊಂತು. ಏನು ಭಾವಗೀತೆ ಅಂತಂದರೆ ಇಂಗ್ಲೀಷ್ನಲ್ಲಿ ಲಿರಿಕ್ ಅಂತ ಕರಿತೀವಲ್ವಾ. ಈ ಲಿರಿಕ್ ಅನ್ನೋ ಪದ ಇಂಗ್ಲೀಷ್ಗೆ ಬಂದಿದ್ದು ಗ್ರೀಕ್ ಪದದಿಂದ. ಗ್ರೀಕ್ನ ಲೊರಿಕೋಸ್ ಅನ್ನೋ ಪದದಿಂದ ಲೈರ್ ಅನ್ನೋ ಪದ ಬಂದಿದೆ. ಲೈರ್ ಅಂತಂದರೆ ತಂತಿವಾದ್ಯ ಅಂತ ಅರ್ಥ. ಯಾವುದೇ ತಂತಿವಾದ್ಯದೊಡನೆ ಹಾಡಲು ಅನುವಾಗುವಂತೆ ರಚಿತವಾದದ್ದನ್ನು ನಾವು ಭಾವಗೀತೆ ಅಂತ ಕರಿತೀವಿ. ಇದು ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ತಂತಿವಾದ್ಯದೊಡನೆ ಹಾಡಲು ಬರುವಂತೆ ರಚಿತವಾಗಿರುವಂತಹ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸುವಂತಹ ಒಂದು ಕಿರುಗವನವನ್ನು ಭಾವಗೀತೆ ಅಂತ ಕರಿಬೋದು. ಅನುಭವದ ನಂಬಿಕೆಗಳನ್ನು ಮೂಡಿಸಿ ಅಂತರಂಗವನ್ನು ಕೆಣಕಿ ಕುಣಿಸಬಲ್ಲಂತಹ ಸಾಹಿತ್ಯ ಪ್ರಕಾರ ಯಾವುದಾದ್ರೂ ಇದ್ದರೆ ಅದು ಭಾವಗೀತೆನೇ. ನೋಡಿ, ಈ ಪ್ರಕಾರ ಅತ್ಯಂತ ಜನಪ್ರಿಯವಾಗಿರುವಂತಹ ಹಾಗೆ ಸುಪ್ರಸಿದ್ಧವಾಗಿರುವಂಥ ಒಂದು ಪ್ರಕಾರ. ಯಾಕೆ ಅಂದರೆ ಒಂದು ಗುಟ್ಟಾಗಿರುವಂತಹ ಒಳದನಿ ಹಾಗೆ ಸಹೃದಯರನ್ನು ತಲುಪುವಂತಿರುವಂತಹ ಆಪ್ತತೆ ಈ ಕವನಗಳಲ್ಲಿ ಅಡಗಿರುತ್ತೆ.
ಹೌದು, ಇದು ಒಂದು ರೀತಿ ತುಂಬ ಖುಷಿಯಾಗಿರೋಂತಹ ಭಾವಗೀತೆಗಳು ನೋಡಿರ್ತೀವಿ. ತುಂಬ ದುಃಖದಲ್ಲಿರೋಂಥವ್ರಿಗೂ ಕೂಡ ಈ ಭಾವಗೀತೆಗಳು ತುಂಬಾ ಇಷ್ಟ ಆಗುತ್ತೆ. ಈ ಕೆಲವೊಂದು ಭಾವಗೀತೆಗಳ ಲೈನ್ಗಳನ್ನ ನೋಡಿ. ವಿವಶವಾಯಿತು ಪ್ರಾಣ, ವಿವಶವಾಯಿತು ಪ್ರಾಣ, ಪರವಶವು ನಿನ್ನೀ ಚೇತನ, ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಿಮ್ಮೊಳಗೆ. ಈ ಥರದವು ಇನ್ನೂ ಅನೇಕ ಇದ್ದಾವೆ. ಏನೋ ಹೇಳಕ್ಕೆ ಹೊರಟಿದೆ ಅಲ್ವಾ ಈ ಭಾವಗೀತೆಗಳಲ್ಲಿ. ನಮ್ಮ ಕವಿಗಳು ಗುಟ್ಟಾಗಿರೋಂಥದ್ದು ಏನೋ ಒಂದು ಜೀವನದ ಮೌಲ್ಯವನ್ನು ನಮಗೆ ತಿಳಿಸೋದಕ್ಕೆ ಹೊರಟಿದ್ದಾರೆ. ನೋಡಿ, ದೇವರನ್ನ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ, ಆದರೆ ಮನುಷ್ಯರ ನಡುವೆ ನಾವು ಪ್ರೀತಿ ಸ್ನೇಹ ಅದೆಲ್ಲ ಮರ್ತೇ ಬಿಡ್ತೀವಿ. ಒಬ್ರಿಗೆ ಒಬ್ಬರು ಪರಸ್ಪರ ಸಹಾಯ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿದ್ರೆ ದೇವರು ಅನ್ನೋದು ನೆನಪೇ ಆಗೋದಿಲ್ಲ. ಯಾಕಂದರೆ ಕಷ್ಟಗಳು ಬಂದಾಗೆಲ್ಲ ದೇವರನ್ನ ನೆನಪಿಸ್ಕೊಳ್ಳೋದು ನಾವು. ಆ ಕಷ್ಟ ಸುಖಕ್ಕೆ ಮನುಷ್ಯನಿಗೆ ಆದರೆ ಇನ್ನೊಂದು ಕಡೆ ನೋಡಿ, ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು. ನಾವು ಒಟ್ಟಿಗೆನೇ ವಾಸಿಸ್ತೀವಿ, ಒಂದೇ ಮನೇಲಿ ಇರ್ತೀವಿ, ಸಂಬಂಧಿಗಳಾಗೇ ಇರ್ತೀವಿ. ಆದರೂ ಕೂಡ ನಮಗೇನೋ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ, ಅಡ್ಜಸ್ಟ್ ಹೊಂದಾಣಿಕೆ ಆಗ್ತಿಲ್ಲ ಅಂದ್ಬಿಟ್ಟು ದೂರ ಆಗ್ಬಿಡ್ತೀವಿ. ಮತ್ತು ಅಷ್ಟು ವರ್ಷ ಯಾಕೆ ಜೊತೆಗಿರಬೇಕಾಗಿತ್ತು? ಒಬ್ರನ್ನೊಬ್ಬರು ಅರ್ಥನೇ ಮಾಡ್ಕೊಳ್ದೆ ಇಷ್ಟು ವರ್ಷ ಯಾವ ಪುರುಷಾರ್ಥಕ್ಕೆ ಜೊತೆಗಿದ್ದಿದ್ದು ಅಲ್ವಾ? ನಿರರ್ಥಕ ಅದೆಲ್ಲ. ನೋಡಿ, ಭಾವನೆಗಳ ತೊಳಲಾಟಕ್ಕೆ ಸಿಕ್ಕಿ ಮನುಷ್ಯ ಯಾವ ರೀತಿ ಒದ್ದಾಡ್ತಾರೆ ಅನ್ನೋದಕ್ಕೆ ಈ ಭಾವಗೀತೆಗಳು ಉತ್ತಮ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಭಾವಗೀತೆ ಒಂದು ಸೂಕ್ಷ್ಮವಾಗಿರುವಂಥ ಪ್ರಕಾರ ಅಂತ ನಾವು ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಇಲ್ಲಿಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಈ ಭಾವಗೀತೆಗಳಲ್ಲಿ ಯಾವೆಲ್ಲ ವಸ್ತು ವಿಷಯಗಳನ್ನು ಆರಿಸ್ಕೊಂಡಿರ್ತಾರೆ ನಮ್ಮ ಕವಿಗಳು ಅಂತ. ವೈಯಕ್ತಿಕ ಭಾವನೆಗಳಿಂದ ಹಿಡಿದು ಅಂದರೆ ಪ್ರೀತಿ, ಪ್ರೇಮ, ವಿರಹ, ದೇಶಭಕ್ತಿಗಳು, ಭಾಷಾಭಿಮಾನ, ಸಮಾಜ, ಪ್ರಕೃತಿ, ಸಂಸಾರ, ಈ ಥರ ಅನೇಕ ವಸ್ತುಗಳು, ಇದುವರೆಗೆ ಕಾಣದಿದ್ದಂತಹ ವಸ್ತು ವೈವಿಧ್ಯವನ್ನು ಈ ಭಾವಗೀತೆ ರಚನಾಕಾರರು ಪ್ರದರ್ಶನ ಮಾಡಿದ್ದಾರೆ. ಭಾವಗೀತೆಗಳಲ್ಲಿ ಸಾಮಾನ್ಯ ಮನುಷ್ಯನ ಅನುಭವಗಳ ಸನ್ನಿವೇಶದ ಅಭಿವ್ಯಕ್ತಿಯಿಂದ ಹಿಡಿದು ಸಾರ್ವಜನಿಕ ಘಟನೆಗಳ ಪ್ರಶಂಸೆ, ಧನ್ಯತೆ, ವ್ಯಕ್ತಿಯಲ್ಲಿ ಉಂಟಾಗುವಂತಹ ಖುಷಿ, ಭಯ, ದುಃಖ, ಬೇಸರ, ಈ ಎಲ್ಲ ಭಾವನೆಗಳನ್ನು ಕೂಡ ಈ ಭಾವಗೀತೆಯಲ್ಲಿ ಹೊರಹೊಮ್ಮಿಸ್ತಾರೆ ನಮ್ಮ ಭಾವಗೀತೆ ರಚನಾಕಾರರು. ಈ ಲಿರಿಕ್ ಬಗ್ಗೆ ರಸ್ಕಿನ್ ಅನ್ನೋ ಒಬ್ಬ ಕವಿ, ಲಿರಿಕ್ ಪೊಯೆಟ್ರಿ ಇಸ್ ದ ಎಕ್ಸ್ಪ್ರೆಷನ್ ಬೈ ದ ಪೊಯೆಟ್ಸ್ ಆಫ್ ಹಿಸ್ ಓನ್ ಫೀಲಿಂಗ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕವಿಯೊಬ್ಬನ ಸ್ವಂತ ಅನುಭವಗಳ ಅಭಿವ್ಯಕ್ತಿಯೇ ಭಾವಗೀತೆ ಅಂತ ರಸ್ಕಿನ್ ಅವರು ಹೇಳಿದ್ದಾರೆ. ಸರಿ, ನಾವು ಭಾವಗೀತೆಯ ಅರ್ಥವನ್ನು ತಿಳ್ಕೊಂಡ್ವಿ. ಈ ಭಾವಗೀತೆಯನ್ನು ಪ್ರಪ್ರಥಮ ಬಾರಿಗೆ ಯಾರು ರಚನೆ ಮಾಡಿದ್ದು? 16ನೇ ಶತಮಾನದ ಆದಿಭಾಗದಲ್ಲಿದ್ದ ಸ್ಕಾಟ್ಲ್ಯಾಂಡಿನ ಡನ್ಬರ್ ಕವಿ ಇಂಗ್ಲಿಷ್ ಭಾವಗೀತೆಯ ಪ್ರಪ್ರಥಮ ರಚನಾಕಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಕನ್ನಡದಲ್ಲಿ ನವೋದಯ ಕಾವ್ಯದಲ್ಲಿ ಈ ಭಾವಗೀತೆ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂತು. ನೋಡಿ, ಇದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದು ರೊಮ್ಯಾಂಟಿಕ್ ಪದ್ಧತಿಯ ಕಾಲದಲ್ಲಿ. ನಮ್ಮ ಕನ್ನಡದಲ್ಲಿ 1925ರಿಂದ 1950 ಈ ಕಾಲಘಟ್ಟವನ್ನು ಭಾವಗೀತೆಯ ಸುವರ್ಣ ಯುಗ ಅಂತಲೇ ಕರೀತಾರೆ. ಕನ್ನಡದಲ್ಲಿ ಭಾವಗೀತೆ ಅನ್ನೋ ಪ್ರಕಾರ ಯಾವ ರೀತಿ ಬೆಳಕಿಗೆ ಬಂತೋ ನೋಡಿ, ಇದು ಪಾಶ್ಚಿಮಾತ್ಯರಲ್ಲಿ ಭಾವಗೀತೆ ಲಿರಿಕ್ ಅಂತ ಸ್ಟಾರ್ಟಿಂಗಲ್ಲಿ ಇರಲಿಲ್ವಂತೆ, ಅದನ್ನು ಸಾನೆಟ್ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್ ಈ ಭಾವಗೀತೆ ಅಥವಾ ಲಿರಿಕ್ ಬರೋದಕ್ಕಿಂತ ಮುಂಚೆನೇ 1304ರಲ್ಲಿ ಜೀವಿಸಿದಂತಹ ಇಟಲಿಯ ಪೇಟ್ರಾರ್ಕ್ ಅನ್ನೋ ಕವಿ ಭಾವಗೀತೆ ಉಪ ಪ್ರಕಾರ ಅಂತ ಕರೆಸ್ಕೊಳ್ಳೋ ಸಾನೆಟ್ನ ರಚನೆ ಮಾಡಿದ್ರಂತೆ. ಸಾನೆಟ್ 14 ಸಾಲುಗಳ ಸಾನೆಟ್ ಅದನ್ನು ರಚನೆ ಮಾಡಿದ್ರಂತೆ. ಅದು ಇವಾಗ ಏನಾಗಿದೆ, ಭಾವಗೀತೆಯ ಒಂದು ಉಪ ಪ್ರಕಾರ ಅಂತ ಕರೆಸ್ಕೊಳ್ಳುತ್ತೆ ಸಾನೆಟ್. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆಂಗ್ಲ ಸಾಹಿತ್ಯದಿಂದ ಈ ಭಾವಗೀತೆಯ ಪ್ರಕಾರವನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ದೀವೋ, ಆಂಗ್ಲ ಸಾಹಿತ್ಯ ಕೂಡ ಬೇರೊಂದು ಭಾಷೆಯ ಸಾಹಿತ್ಯ ಪ್ರಕಾರವನ್ನು ಭಾವಗೀತೆ ಅಥವಾ ಲಿರಿಕ್ ಆಗಿ ಅವರು ಸ್ವೀಕರಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಗ್ರೀಕ್ ಮತ್ತು ಫ್ರೆಂಚ್ ಭಾಷೆಯಿಂದ ಇಂಗ್ಲೀಷ್ ಸಾಹಿತ್ಯಕ್ಕೆ ಈ ಭಾವಗೀತೆ ಬಂತು ಅಂತ ಕೆಲವೊಂದು ಬುಕ್ಗಳಲ್ಲಿ ಉಲ್ಲೇಖ ಇದೆ. ಸುಮ್ಮನೆ ಹಾಗೆ ಜನರಲಿ ತಿಳ್ಕೊಂಡಿರಿ, ಇಷ್ಟೊಂದು ಡೀಪಾಗಿ ನಮಗೆ ಬೇಡ. ನಮಗೆ ಜಸ್ಟ್ ಅರ್ಥ ಹಾಗೆ ಯಾವ ಕವಿಗಳು ಈ ಒಂದು ಪ್ರಕಾರದಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹಾಡುಗವನದ ಮಟ್ಟಿನಲ್ಲಿರುವಂತಹ ಈ ಭಾವಗೀತೆಗಳನ್ನು ಕನ್ನಡದಲ್ಲಿ ಹೇಳ್ತಾ ಇರೋದು ಕುವೆಂಪುರವರು, ಬೇಂದ್ರೆರವರು, ಪೂತಿನ, ವಿ.ಸಿ. ಮಾಸ್ತಿಯವರು, ಜಿ.ಪಿ. ರಾಜರತ್ನಮು, ಕೆ.ಎಸ್. ನರಸಿಂಹಸ್ವಾಮಿ, ಅಡಿಗರು, ಹೀಗೆ ಅನೇಕ ಪ್ರತಿಭಾಶಾಲಿ ಕವಿಗಳು ಭಾವಗೀತೆ ಕ್ಷೇತ್ರದಲ್ಲಿ ಸುಸಮೃದ್ಧವಾಗಿ ಒಂದು ಸುಗ್ಗಿಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಕುವೆಂಪುರವರ ಕೊಳಲು, ಜೇನಾಗುವ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ,
ಚಂದ್ರಮಂಚಕ್ಕೆ ಬಾ ಚಕೋರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಈ ಎಲ್ಲ ಕವನ ಸಂಕಲನಗಳು ಭಾವಗೀತೆಗಳೇ ಆಗಿರ್ತವೆ. ಇನ್ನು ಬೇಂದ್ರೆಯವ್ರದ್ದು ಗರಿ, ಉಯ್ಯಾಲೆ, ನಾದಲೀಲೆ, ಸಖಿಗೀತ, ನಾಕು ತಂತಿ ಇತ್ಯಾದಿಗಳು. ಇನ್ನು ಪೂತಿ ನರಸಿಂಹಾಚಾರ್ಯ ಅವರು ಬಂದರೆ ಹಣತೆ, ರಸ ಸರಸ್ವತಿ, ಮಾಂದಳಿರು ಮತ್ತು ಗೋಕುಲ ನಿರ್ಗಮನ ಅಂತ ಇದೆಯಲ್ವಾ, ಇದು ಮತ್ತು ಅಹಲ್ಯ ಅನ್ನೋದು ಗೀತ ರೂಪಕಗಳು. ಇದು ಕೂಡ ಭಾವಗೀತೆಯ ಒಂದು ಪ್ರಕಾರನೇ. ನೆಕ್ಸ್ಟ್ GP ರಾಜರತ್ನಂ, ಇವ್ರದಂತೂ ಹೇಳೋದೇ ಬೇಡ. ರತ್ನನ ಪದಗಳು, ನಾಗನ ಪದಗಳು ತುಂಬ ಅದ್ಭುತವಾಗಿರುವಂತಹ ಒಂದು ಕವನ ಸಂಕಲನಗಳು, ಭಾವಗೀತೆಗಳು. ಇನ್ನು ಪ್ರೇಮಕವಿ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ, ಉಂಗುರ, ದೀಪದ ಮಲ್ಲಿ, ಇರುವಂತಿಗೆ, ಐರಾವತ ಇನ್ನೂ ಅನೇಕ. ಒಟ್ಟಾರೆಯಾಗಿ ಭಾವಗೀತೆಗಳು ಅಂತಂದರೆ ಕವಿಯೊಬ್ಬನ ಅಂತರಂಗದ ತುಮುಲಗಳು, ಕವಿಯೊಬ್ಬನ ಅನುಭವಗಳಿಗೆ ಅಕ್ಷರ ರೂಪಗಳನ್ನು ಕೊಟ್ಟರೆ ಅದೇ ಭಾವಗೀತೆಗಳು. ಅದು ಹಾಡುಗಬ್ಬವಾಗಿರಬೇಕು, ಹಂಗಿದ್ರೆ ಮಾತ್ರ ಅದು ಭಾವಗೀತೆ ಅಂತ ಕರೆಸ್ಕೊಳ್ಳುತ್ತೆ. ಸರಿ, ಇಲ್ಲಿವರೆಗೆ ನಾವು ಭಾವಗೀತೆ ಅಂದರೆ ಏನು, ಯಾವ ವಿಷಯಾಂಶವನ್ನು ಒಳಗೊಂಡಿರಬೇಕು, ಹೇಗೆ ಶುರುವಾಯಿತು ಅನ್ನೋದನ್ನು ನೋಡಿದ್ವಿ ಅಲ್ವಾ. ಈ ಭಾವಗೀತೆಗಳಲ್ಲಿ ಅನೇಕ ಪ್ರಕಾರಗಳನ್ನ ಗುರುತಿಸ್ತೀವಿ. ಮೊದಲನೇದು ಸುನೀತ, ಇದನ್ನು ಸಾನೆಟ್ ಅಂತ ಕರೀತಾರೆ. ಎರಡನೇದು ಪ್ರಗಾತ, ಓಡ್ ಅಂತ ಕರೀತಾರೆ. ಶೋಕಗೀತೆ, ಎಲಿಜಿ ಅಂತ ಕರೀತಾರೆ. ಮುಕ್ತಕಗಳು, ಸೀಸ ಪದ್ಯಗಳು, ವಚನ ಕವನಗಳು, ಕಿರುಚಿತ್ರ ಇತ್ಯಾದಿ ಇನ್ನೂ ಅನೇಕ ಪ್ರಕಾರಗಳು ಬರ್ತವೆ. ಇದರಲ್ಲಿ ಮುಖ್ಯವಾಗಿ ಅತಿ ಅಂತ ಏನಿಲ್ಲ, ಎಲ್ಲ ಕಾಲಘಟ್ಟದಲ್ಲೂ ಕೆಲವೊಂದು ಬಳಕೆ ಆಗಿದ್ದಾವೆ. ಸುನೀತ, ಪ್ರಗಾತ, ಶೋಕಗೀತೆ ಇದನ್ನು ತಿಳ್ಕೊಳ್ಳೇಬೇಕು. ಮುಕ್ತಕಗಳು, ಸೀಸ ಪದ್ಯಗಳು ಕೂಡ ಬಳಕೆ ಆಗಿದೆ, ಅದನ್ನು ಕೂಡ ಒಂದು ಸ್ವಲ್ಪ ತಿಳ್ಕೊಂಬಿಡೋಣ ಹಂಗಂದ್ರೆ ಏನು ಅಂತ. ಸರಿ, ಮೊದಲನೇದು ಭಾವಗೀತೆಯ ಪ್ರಕಾರ ಸುನೀತ. ಕನ್ನಡದಲ್ಲಿ ಸುನೀತ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಸಾನೆಟ್, ಅಷ್ಟ ಷಟ್ಪದಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾವಗೀತೆಯ ಉಪ ಪ್ರಕಾರ ಇದು. ಇಟಲಿಯ ಕವಿ ಪೇಟ್ರಾರ್ಕ್ ಅನ್ನೋರು ಈ ಒಂದು ಪ್ರಕಾರವನ್ನು ಯಶಸ್ವಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ನಾವು ಆಂಗ್ಲ ಸಾಹಿತ್ಯದಿಂದ ಎರವಲು ಪಡ್ಕೊಂಡಿದ್ದಲ್ವಾ. ನೋಡಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಥಾಮಸ್ ವೈಯಟ್ ಅನ್ನೋರು ಮೊದಲ ಬಾರಿಗೆ ಸಾನೆಟನ್ನು ಬಳಕೆ ಮಾಡ್ತಾರೆ. ಅಲ್ಲಿ ಜನಪ್ರಿಯಗೊಳಿಸಿದ್ದು ವಿಲಿಯಂ ಶೇಕ್ಸ್ಪಿಯರ್ ಅವರು. ಈ ಕವಿತೆ ಯಾವ ಥರ ಇರುತ್ತೆ, ಯಾವ ರೀತಿ ಪತ್ತೆ ಹಚ್ಚೋದು ಅಂತಂದರೆ ನೋಡಿ, ಸಾನೆಟ್ನ ಪತ್ತೆ ಹಚ್ಚೋದು ತುಂಬಾ ಈಸಿ. 14 ಸಾಲುಗಳುಳ್ಳ ಒಂದು ಕಿರುಗವನ ಅಂತ ಸಾನೆಟ್ ಅನ್ನೋ ಹೆಸರಲ್ಲೇ ಇದೆ ಅಲ್ವಾ. 14 ಸಾಲುಗಳ ಕಿರುಗವನ ಇದು. ಬಳಕೆಯಾಗಿರುವಂತಹ ಪ್ರಾಸ ಮತ್ತು ಆಲೋಚನೆಗಳ ಆಧಾರದ ಮೇಲೆ ಇದು ಸಾನೆಟ್ ಅಂತ ನಾವು ಪತ್ತೆ ಹಚ್ಬೋದು. 14 ಸಾಲುಗಳಿಂದ ಕೂಡಿದ್ರೆ ಮಾತ್ರ. ಈ 14 ಸಾಲನ್ನು ಕೂಡ 2 ಭಾಗವಾಗಿ ವಿಂಗಡಿಸ್ತಾರೆ. ಮೊದಲ 8 ಸಾಲುಗಳನ್ನು ಅಷ್ಟಪದಿ ಅಂತಲೂ, ನಂತರದ 6 ಸಾಲುಗಳನ್ನು ಸಾನೆಟ್ ಷಟ್ಪದಿ ಅಂತಲೂ ಕೂಡ ಡಿವೈಡ್ನ ಮಾಡ್ತಾರೆ. 2 ಒಟ್ಟಾರೆಯಾಗಿ ಅಷ್ಟಪದಿ ಅಥವಾ ಸಾನೆಟ್ ಈ ಥರ ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಈ ವಿಭಾಗೀಕ್ರಮ ಬದಲಾದರೂ ಕೂಡ ಒಟ್ಟು ಬಂಧ, ಆಕೃತಿ, ಅಲ್ಲಿರುವಂಥ ಭಾವನೆಗಳು 14 ಸಾಲುಗಳ ಸಾನೆಟ್ನ ಅಥವಾ ಅಷ್ಟಪದಿಯ ನಿಯಮಗಳನ್ನು ಮೀರುವಂತಿಲ್ಲ ಅಂತ ಇದ್ರ ಮುಖ್ಯ ಉದ್ದೇಶ ಇದೆ. ಯಾವುದ್ರದ್ದು? ಸಾನೆಟ್ದು. ಹಾಗಾಗಿ ಈ ಸಂಪ್ರದಾಯವನ್ನು ಆಯ್ದುಕೊಂಡಿರುವಂಥ ಕವಿಗಳಿಗೆ ಒಂದು ರೀತಿ ಚಾಲೆಂಜೇ ಸರಿ ಈ ಒಂದು ಜಾನರಲ್ಲಿ ಕವಿತೆಗಳನ್ನು ಕಟ್ಟೋದಕ್ಕೆ. ನೋಡಿ, ಈ ಥರ ನಿಯಮಗಳಿದ್ದಾಗ, ಕಟ್ಟುನಿಟ್ಟಿನ ನಿಯಮ ಇದ್ದಾಗ ಬಳಕೆ ಸ್ವಲ್ಪ ಕಮ್ಮಿನೇ ಆಗೋಗ್ಬಿಡುತ್ತೆ ಅಲ್ವಾ. ಅಷ್ಟಪದಿಯನ್ನು ನಮ್ಮ ಕನ್ನಡದಲ್ಲಿ ಯಥೇಚ್ಛವಾಗಿ ಬಳಸದೆ ಕೇವಲ ಅನುಕರಣೆಯ ಮಟ್ಟದಲ್ಲಿ ಮಾತ್ರ ನಿಲ್ಲಿಸ್ಬಿಟ್ರು. ಸಾನೆಟ್ನ ಅತಿಯಾಗಿ ಬಳಕೆ ಮಾಡಲೇ ಇಲ್ಲ. ಬೇರೆ ಸಾಹಿತ್ಯದಲ್ಲಿ ಈಗ ಆಲ್ರೆಡಿ ಸಾನೆಟ್ ಇತ್ತಲ್ವ, ಅದನ್ನೇ ಕನ್ನಡದಲ್ಲಿ ಭಾಷಾಂತರ ಅನುವಾದ ಮಾಡಿದ್ರು ಅಷ್ಟೇ. ಅದರಲ್ಲೂ ಕುವೆಂಪುರವರು, ಮಾಸ್ತಿಯವರು, ವಿ ಸೀತಾರಾಮಯ್ಯ ಅವರು, ಗೋವಿಂದ ಪೈಗಳು, ಪೂತಿನಾರವರು ಇವರು ತುಂಬ ಚೆನ್ನಾಗಿ ಸಾನೆಟ್ನ ರಚನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮಾಸ್ತಿಯವರ ಮಲಾರ ಇರ್ಬೋದು. ಕುವೆಂಪುರವರ ಕೃತಿಗೆ ಈ ಸಾನೆಟ್ ಅಥವಾ ಸುನೀತ ಪ್ರಕಾರದ ಕವನ ಸಂಕಲನಕ್ಕೆ ಒಂದು ಉತ್ತಮ ಉದಾಹರಣೆಗಳು. ಒಟ್ಟಾರೆ ಸುನೀತ, ಕನ್ನಡದಲ್ಲಿ ಬಳಕೆಯಾಗಿರುವಂಥ ಸುನೀತ ಅಂತಂದರೆ ಭಾವ ಪ್ರಕಟಕ್ಕೆ ಒತ್ತು ಕೊಡುವಂತಹ 14 ಸಾಲುಗಳ ಕಿರುಗವನ, ಪ್ರಾಸ ತುಂಬಿರುವಂಥ ಕಿರುಗವನ ಅಂತ ತಿಳ್ಕೊಳ್ಳಿ ಸುನೀತ ಅಥವಾ ಸಾನೆಟ್ ಅಂತಂದರೆ. ಇದರಲ್ಲಿ ನೋಡಿ, ಮೊದಲ 4 ಸಾಲುಗಳಲ್ಲಿ ಒಂದು ಭಾವವನ್ನು ಹೇಳ್ತಾ ಇರುತ್ತೆ, ಏನೋ ಒಂದು ವಿಷಯವನ್ನು ಹೇಳ್ತಾ ಇರುತ್ತಲ್ವ. ಅದೇ ಮುಂದುವರೆದು 3 ಮತ್ತು 4ನೇ ಚೌಪದಿಗಳು ಆ ಭಾವನೆಯನ್ನು ಮತ್ತಷ್ಟು ಚುರುಕುಗೊಳಿಸಿ ಉತ್ಕಟತೆಯಲ್ಲಿ ಅದನ್ನು ಹೇಳ್ತಾ ಇರುತ್ತೆ, ಮುಂದುವರಿಸಿ ಹೇಳ್ತಾ ಇರುತ್ತೆ. ಕೊನೆಯ ದ್ವಿಪದಿಯಲ್ಲಿ ಒಟ್ಟಾರೆಯಾಗಿ ಆ ಭಾವವನ್ನು ಸಂಗ್ರಹಿಸಿ ಮನಸ್ಸಿಗೆ ನಾಟೋ ಅಂತ ಹೇಳುವಂಥದ್ದು ಇದು ಸಾನೆಟ್ ಅಂದರೆ. ನೆಕ್ಸ್ಟ್, ಭಾವಗೀತೆಯ 2ನೇ ಪ್ರಕಾರ ಓಡ್ ಅಥವಾ ಪ್ರಘಾತ. ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಈ ಪ್ರಕಾರವನ್ನು ಇಂಗ್ಲಿಷಿನಲ್ಲಿ ಬೆನ್ ಜಾನ್ಸನ್ ಅನ್ನೋ ಒಬ್ಬ ಕವಿಗಳು ತುಂಬ ಹೆಚ್ಚಿನದಾಗಿ ಓಡನ್ನು ಅಥವಾ ಪ್ರಘಾತವನ್ನು ಪ್ರಚಾರಪಡಿಸ್ತಾರೆ. ಹೇಳಬೇಕು ಅಂದರೆ ಭಾವಗೀತೆಗಳ ಅನೇಕ ಒಳಜಾತಿಗಳಲ್ಲಿ ಬಂಧ ಮತ್ತು ವಸ್ತುವಿನ ದೃಷ್ಟಿಯಲ್ಲಿ ಹೆಚ್ಚು ಉದಾತ್ತವಾದದ್ದು ಹಾಗೆ ಸಂಕೀರ್ಣವಾಗಿರುವಂಥದ್ದಾಗಿರೋದ್ರಿಂದ ಈ ಒಂದು ಓಡ್ಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಭಾವಗೀತೆಯ ಒಳ ಪ್ರಕಾರಗಳಲ್ಲಿ ಓಡ್ ಅಥವಾ ಪ್ರಘಾತ ತುಂಬಾ ವಿಶಿಷ್ಟವಾಗಿರುವಂಥದ್ದು ಮತ್ತು ಪ್ರಮುಖವಾಗಿರುವಂಥದ್ದು. ಈ ಪ್ರಘಾತಗಳನ್ನು ಪ್ರಮುಖವಾದ ಸಾರ್ವಜನಿಕ ಜೀವನದ ಸಂದರ್ಭಗಳ ಸ್ಮರಣೆಗೆ ಅಥವಾ ಬದುಕಿನ ಸಾರ್ವತ್ರಿಕ ಚಿರಂತನ ಮೌಲ್ಯಗಳ ಅಭಿವ್ಯಕ್ತಿಗೆ ಬಳಕೆ ಮಾಡ್ತಾರೆ.
ಶ್ರೇಷ್ಠ ಘಟನೆಗಳೇನಾದರೂ ನಡೆದ್ರೆ ಅಥವಾ ಮಹಾನ್ ವ್ಯಕ್ತಿಗಳ ಬಗ್ಗೆ ಏನಾದರೂ ಬರಿಬೇಕು ಅಂತಂದರೆ ಈ ಪ್ರಘಾತವನ್ನು ಬಳಕೆ ಮಾಡಿನೇ ಬರೆಯುವಂಥದ್ದು. ಸರಿ, ಏನು ಓಡ್ ಅಂತಂದರೆ? ಗ್ರೀಕ್ನಲ್ಲಿ ಓಡ್ ಅಂತಂದರೆ ಹಾಡು ಅಂತ ಅರ್ಥ. ಪ್ರಘಾತ ಅನ್ನೋದು ಒಂದು ಮೇಳದ ಗೀತೆ. ಹಾಗಾಗಿ ಹಾಡುತ್ತಾ ಕುಣಿಯಲು ಅನುಕೂಲ ಆಗಿರುವಂತಹ ನೃತ್ಯ ಪೂರಕ ಮಿಶ್ರಣವಾಗಿರೋ ದೀರ್ಘ ಕವನವನ್ನು ನಾವು ಪ್ರಘಾತ ಅಂತ ಕರಿಬೋದು. ನಮ್ಮ ಕನ್ನಡದಲ್ಲಿ ಈ ಪ್ರಘಾತಗಳು ರಚನೆ ಆಗಿದಾವ? ಹೌದು. ಕನ್ನಡದ ನವೋದಯ ಸಂದರ್ಭದಲ್ಲಿ ಶ್ರೀಯವರು, ಮಾಸ್ತಿಯವರು, ಪೂತಿನ ಅವರು, ಕುವೆಂಪುರವರು ಮೊದಲಾದವರು ಈ ಪ್ರಘಾತವನ್ನು ರಚನೆ ಮಾಡಿದ್ದಾರೆ. ಆರಂಭದಲ್ಲೇನೋ ಇಂಗ್ಲೀಷ್ ಮತ್ತು ಗ್ರೀಕ್ನಲ್ಲಿ ಏನು ಓಡಿತ್ತಲ್ವ ಪ್ರಘಾತ, ಅದೇ ಥರದಲ್ಲೇ ಇವರು ಕೂಡ ರಚನೆ ಮಾಡ್ತಾಯಿದ್ರು. ಅದೇ ನಿಯಮಗಳನ್ನು ಅನ್ವಯಿಸಿ ರಚನೆ ಮಾಡಿದ್ರು. ಆದರೆ ಆಧುನಿಕ ಯುಗದಲ್ಲಿ ಅದರ ಗಾಂಭೀರ್ಯತೆ, ಬಿಗಿಯ ಬಂಧದ ಕಾರಣದಿಂದ ಈ ಪ್ರಘಾತದ ಅಸ್ತಿತ್ವಕ್ಕೆ ಕುತ್ತು ಬಂತು ಅಂತ ಹೇಳ್ಬೋದು. ಎಲ್ಲಿ ನಮ್ಮ ಕನ್ನಡದಲ್ಲಿ ಪ್ರಘಾತ ಅಷ್ಟಾಗಿ ಬೆಳವಣಿಗೆಯನ್ನೇ ಕಾಣಲಿಲ್ಲ. ಆದರೂ ಕೂಡ ಪ್ರಘಾತವನ್ನು ನಾವು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್, DVG ಅವರು ಬರೆದಿರುವಂತಹ ಬೇಲೂರಿನ ಶಿಲಾಬಾಲಕಿಯರು, ಗೋವಿಂದಪ್ಪಯ್ಯವರು ಬರೆದಿರುವಂತಹ ಶ್ರೀ ಗೊಮ್ಮಟ ಜಿನಸ್ತುತಿ, ಶ್ರೀಗಳು ಬರೆದಿರುವಂತಹ ಶ್ರೀ ಕೃಷ್ಣರಾಜ ರಜತ ಮಹೋತ್ಸವ, ಕುವೆಂಪುರವರು ಬರೆದಿರುವಂತಹ ಸ್ವಾತಂತ್ರ್ಯೋತ್ಸವ ಮಹಾಪ್ರಘಾತ, KS ನರಸಿಂಹಸ್ವಾಮಿ ಬರೆದಿರುವಂತಹ ಡೊಮಿನಿಯನ್ ಜನನ, ಹಾಗೆ ಪ್ರಘಾತ ಸಾಮ್ರಾಟ ಅಂತ ಕರೆಸ್ಕೊಳ್ಳೋ ದೊಡ್ಡ ರಂಗೇಗೌಡರು ಬರೆದಿರುವಂತಹ ಪ್ರೀತಿ ಪ್ರಘಾತ, ಹಾಗೆ ವಿಮರ್ಶಾಕೃತಿ ಪ್ರಘಾತ ಪ್ರತಿಭೆ, ಇವೆಲ್ಲ ಪ್ರಘಾತ ಪ್ರಕಾರದಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ. ನೆಕ್ಸ್ಟ್ ಶೋಕಗೀತೆ ಅಥವಾ ಎಲಿಜಿ ಅಂತ ಕರೀತಾರೆ. ಇದು ಕೂಡ ಭಾವಗೀತೆಯ ಒಳ ಪ್ರಕಾರ ಆಗಿರುತ್ತೆ. ಎಲಿಜಿ ಆರಂಭ ಆಗಿತ್ತು ಗ್ರೀಕ್ ಸಾಹಿತ್ಯದಲ್ಲೇನೆ. ನೋಡಿ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಇದೊಂದು ಛಂದೋ ಪ್ರಕಾರ ಆಗಿತ್ತು. ಆದರೆ ಅದನ್ನು ಕಾವ್ಯ ಪ್ರಕಾರ ಅಂತ ಕರೀತಾ ಇರಲಿಲ್ಲ ಅಲ್ಲಿ. ಆರಂಭದಲ್ಲಿ ಇದನ್ನು ಯುದ್ಧ, ಪ್ರೇಮ, ಉತ್ಸವಗಳ ಸಂದರ್ಭಗಳ ವರ್ಣನೆಗೆ ಮಾತ್ರ ಬಳಕೆ ಮಾಡ್ತಾಯಿದ್ರು. ಮುಂದೆ ವ್ಯಕ್ತಿಯ ಸಾವು, ಮೃತನ ಸ್ಮರಣೆ, ಅಂತ್ಯ ಸಂಸ್ಕಾರ, ಮೃತ ವ್ಯಕ್ತಿಯ ಅಂತಿಮ ಯಾತ್ರೆ, ಅಪ್ಸರೆಯರ ಪ್ರಲಾಪ ಮುಂತಾದ ಸಂದರ್ಭದ ವರ್ಣನೆಗೂ ಕೂಡ ಎಲಿಜಿಯನ್ನು ಬಳಕೆ ಮಾಡ್ಕೊತಾ ಇದ್ರು. ಎಲ್ಲಿ? ಗ್ರೀಕ್ನಲ್ಲಿ. ಅದಾದಮೇಲೆ 17ನೇ ಶತಮಾನದಿಂದ ಈಚೆಗೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಈ ಶೋಕಗೀತೆ ಬಳಕೆಯಾಗುತ್ತೆ, ಪಾದಾರ್ಪಣೆ ಮಾಡುತ್ತೆ. ಅಲ್ಲಿಂದ ನಾವು ರೊಮ್ಯಾಂಟಿಕ್ ಸಾಹಿತ್ಯದಲ್ಲಿ ಈ ಶೋಕಗೀತೆ, ಎಲಿಜಿಯನ್ನು ಶೋಕಗೀತೆಯಾಗಿ ಈ ಪ್ರಕಾರವನ್ನು ತಗೊತೀವಿ. ಏನು ಶೋಕಗೀತೆ ಅಂತಂದರೆ, ನಮಗೆ ಅತ್ಯಂತ ಪ್ರಿಯವಾಗಿರುವಂತಹ ವ್ಯಕ್ತಿ ಮೃತರಾದಾಗ ಅವರನ್ನು ಕುರಿತು ಬರೆಯುವಂತಹ ಒಂದು ಕವನವನ್ನು ಶೋಕಗೀತೆ ಅಂತ ಕರಿತೀವಿ. ಹೇಳಬೇಕು ಅಂದರೆ ಈ ಒಂದು ಪ್ರಕಾರವನ್ನು ನಾವು ಪ್ರಾಚೀನ ಸಾಹಿತ್ಯದಲ್ಲೂ ಗುರುತಿಸ್ಬೋದು. ಇವಾಗ ರನ್ನ ಬರೆದಿರುವಂಥ ಗದಾಯುದ್ಧ ಕೃತಿಯಲ್ಲಿ ದುರ್ಯೋಧನ ವಿಲಾಪ ಇದೆಯಲ್ವಾ, ಅದು ಶೋಕಗೀತೆನೇ. ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ ಇದೆಯಲ್ವಾ, ಅದು ಕೂಡ ಶೋಕಗೀತೆನೇ ಆಗುತ್ತೆ. ಇಲ್ಲಿ ನಾವು ಅದನ್ನು ಒಂದು ಹೊಸ ಪ್ರಕಾರವಾಗಿ ನೋಡ್ತಾ ಇದ್ದೀವಿ. ಅದು ಆಂಗ್ಲ ಸಾಹಿತ್ಯದಿಂದ ಎಲಿಜಿ ಅಂತ ತಗೊಂಡಾದ್ಮೇಲೆ. ಸರಿ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಯಾವೆಲ್ಲ ಕವಿಗಳು ಈ ಹೊಸ ಪ್ರಕಾರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ, ಕಡೆಂಗೋಡ್ಲು ಶಂಕರ ಭಟ್ಟರವರು ಮಾದರಿಯ ಚಿತೆ ಅಂತ ಬರೆದಿದ್ದಾರೆ. ಬೇಂದ್ರೆಯವರು ಹಾಡು ಪಾಡು ತಿರಸ್ಕಾರ ಅಂತ ಬರೆದಿದ್ದಾರೆ. ಗಂಗಾಧರ ಚಿತ್ತಾಲರವರು ದುಃಖ ಗೀತೆ ಅಂತ ಬರೆದಿದ್ದಾರೆ. ಪೂತಿನರವರು ತೀನಂಶ್ರೀ ಅವರನ್ನು ನೆನೆದು ಆಪ್ತ ಗೆಳೆಯನಿಗೆ ಕಂಬನಿ ಅಂತ ಬರೆದಿದ್ದಾರೆ. ಇವೆಲ್ಲ ಶೋಕಗೀತೆಗಳಿಗೆ ಉದಾಹರಣೆಗಳು. ಇವು ಅತ್ಯಂತ ಮುಖ್ಯವಾಗಿರುವಂತಹ ಭಾವಗೀತೆಯ ಒಳ ಪ್ರಕಾರಗಳು. ಇದು ಬಿಟ್ಟು ಇನ್ನು ಸೀಸ ಪದ್ಯಗಳು, ಮುಕ್ತಕಗಳು, ವಚನ ಕವನಗಳು ಅಂತೆಲ್ಲ ಇದೆ ಅಂತ ಹೇಳಿದೆ ಅಲ್ವಾ. ನೋಡಿ, ಈ ಸೀಸ ಪದ್ಯಗಳನ್ನು ಕನ್ನಡದಲ್ಲಿ DVG ಅವರು ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬಳಕೆ ಮಾಡಿದ್ದಾರೆ. ಈ ಸೀಸ ಪದ್ಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಕೈಪಿಡಿಯಲ್ಲಿ ಸೀಸ ಪದ್ಯಗಳು ಶುದ್ಧ ದ್ರಾವಿಡ ಛಂದಸ್ಸಾಗಿದ್ದು, ಒಂದೊಂದು ಪಾದದಲ್ಲಿ 6 ವಿಷ್ಣುಗಣಗಳು, 2 ಬ್ರಹ್ಮಗಣಗಳು ಇದ್ದು, 2 ಗಣಕ್ಕೆ ಯತಿ ಕಡ್ಡಾಯವಾಗಿ ಬರಲೇಬೇಕು ಅಂತ ಹೇಳಿದ್ದಾರೆ. ಸೀಸ ಪದ್ಯಗಳಿಗೆ ಉದಾಹರಣೆ ಬೇಲೂರಿನ ಶಿಲಾಬಾಲಕಿಯರು, DVG ಅವರ ಬೇಲೂರಿನ ಶಿಲಾಬಾಲಕಿಯರು. ನೆಕ್ಸ್ಟ್ ಮುಕ್ತಕಗಳು ಅಂತ ಬರ್ತವೆ. 4 ಪಂಕ್ತಿಗಳಿಂದ ಕೂಡಿದಂತಹ ಕಿರಿದಾದ ಪೂರ್ಣ ಸಮಗ್ರವಾಗಿರುವಂತಹ ಭಾವಚಿತ್ರವನ್ನು ನಾವು ಮುಕ್ತಕಗಳು ಅಂತ ಕರಿಬೋದು. ಇದರಲ್ಲಿ ಹಾಸ್ಯ, ವಿಡಂಬನೆ, ಪ್ರಣಯ ಇವನ್ನ ವಸ್ತುಗಳಾಗಿ ಆಧರಿಸಿ ಮುಕ್ತಕಗಳನ್ನು ರಚನೆ ಮಾಡ್ತಾರೆ. ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಈ ಮುಕ್ತಕಗಳಿದ್ದಾವೆ. ಅದನ್ನು ಶ್ರೀಮಂತಗೊಳಿಸಿದ್ದು ಅಮರುಕ ಅನ್ನೋ ಒಬ್ಬ ಕವಿ. ಹಾಗೆ ಆಂಗ್ಲ ಭಾಷೆಯಲ್ಲೂ ಕೂಡ ಮುಕ್ತಕಗಳಿದ್ದಾವೆ. ಅದನ್ನು ಎಪಿಗ್ರಾಮ್ಸ್ ಅಂತ ಕರೀತಾರೆ. ಏನು ಮುಕ್ತಕಗಳು ಅಂತಂದರೆ, ತಮ್ಮ ಆಲೋಚನೆಯ ಸೌಂದರ್ಯದಿಂದ ಮನಸ್ಸನ್ನು ಸೆರೆ ಹಿಡಿಯುವಂತಹ ಕಿರುಗವನಗಳೆಲ್ಲವನ್ನ ಮುಕ್ತಕಗಳು ಅಂತ ಕರಿಬೋದು. ಇದನ್ನು ಲೋಕೋಕ್ತಿ, ಹನಿಗವನ, ಚುಟುಕಗಳು ಅಂತಲೂ ಕೂಡ ಇತರ ಹೆಸರುಗಳಿಂದ ಕರೀತಾರೆ. ಆಧುನಿಕ ಕಾಲಘಟ್ಟದಲ್ಲಿ ತೀನಂ ಶ್ರೀಯವರ ಒಲುಮೆ ಕವನ ಸಂಕಲನದಲ್ಲಿ ಮುಕ್ತಕಗಳನ್ನು ಗಮನಿಸ್ಬೋದು. BM ಶ್ರೀಯವರು ಬರೆದಿರುವಂತಹ ಸೂಕ್ತಿ ಸುದೆ, ಇದರಲ್ಲೂ ಕೂಡ ಮುಕ್ತಕಗಳಿದ್ದಾವೆ. ರಾಜರತ್ನಂ ಅವರು ಬರೆದಿರುವಂತಹ 100 ಪುಟಾಣಿಗಳು ಅನ್ನೋ ಕೃತಿಯಲ್ಲೂ ಕೂಡ ಇದೆ. DVG ಅವರು, ದಿನಕರ ದೇಸಾಯಿ, SV ಪರಮೇಶ್ವರ ಭಟ್ಟ ಅವರು ಇವರೆಲ್ಲರೂ ಕೂಡ ಮುಕ್ತಕಗಳನ್ನು ಬರೆದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ವಚನ ಕವನ ಅಂತ.
ಪದ್ಯ ಮಿಶ್ರಿತ ಗದ್ಯ ಶೈಲಿಯಲ್ಲಿ ಭಾವದ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವಂಥದ್ದನ್ನು ನಾವು ವಚನ ಕವನ ಅಂತ ಕರಿತೀವಿ. ಆಧುನಿಕ ಕಾಲಘಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಚನ ಕವನವನ್ನು ಬರೆದಿದ್ದು ಕುವೆಂಪುರವರು. ಕೃತಿಯ ಹೆಸರು ಕಿಂಕಿಣಿ. ನಡುಗನ್ನಡ ಕಾಲಘಟ್ಟದಲ್ಲಿ ವಚನಗಳಿತ್ತಲ್ವಾ, ಅದೇ ರೀತಿಯಾಗಿ ಇಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ವಚನ ಕವನಗಳು. ನಮ್ಮ ಕನ್ನಡ ಕವಿಗಳು ಪದ್ಯ ಮಿಶ್ರಿತ ಗದ್ಯ ಶೈಲಿಯಲ್ಲಿ ತಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೋಸ್ಕರ ಈ ಒಂದು ಪ್ರಕಾರವನ್ನು ಬಳಸ್ಕೊಂಡಿದ್ದಾರೆ. ಕುವೆಂಪುರವರ ಕಿಂಕಿಣಿ ಆಗಿರ್ಬೋದು, ಆನಂದರವರ ಪಕ್ಷಿಗಾನ ಆಗಿರ್ಬೋದು, ಬೇಂದ್ರೆಯವರ ಕರುಳಿನ ವಚನ, ಉಯ್ಯಾಲೆ. ನೋಡಿ, ಬೇಂದ್ರೆಯವರ ನಗು ಅಳು ವಚನ ಕವನ ಒಂದು ನೀವು ಕೇಳಿರ್ತೀರ. ನನ್ನ ಬೆಲ್ಲದಚ್ಚಿನ ಬೊಂಬೆಯೇ, ನೀನು ನಕ್ಕರೊಂದು ರುಚಿ, ನೀ ಅತ್ತರೊಂದು ರುಚಿ, ನೀನು ನಕ್ಕರೆ ಬೆಳಕಿನ ಬೆಳೆ, ನೀನು ಅತ್ತರೆ ಮುತ್ತಿನ ಮಳೆ, ನೀ ನಕ್ಕರೊಂದು ರುಚಿ, ನೀ ಅತ್ತರೊಂದು ರುಚಿ. ಇದನ್ನು ಭಾವಗೀತೆ ಅಂತ ಅಷ್ಟೇ ಅಂದ್ಕೊಂಡಿರ್ತೀರಾ. ಭಾವಗೀತೆಯ ಒಳ ಪ್ರಕಾರದಲ್ಲಿ ವಚನ ಕವನಕ್ಕೆ ಸೇರುವಂಥದ್ದಿದು. ಇದಿಷ್ಟು ಭಾವಗೀತೆಯ ವಿಧಗಳು. ಕಾವ್ಯ ಪ್ರಕಾರ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಗದ್ಯ ಪ್ರಕಾರಕ್ಕೆ ಹೋಗೋಣ. ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.